ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಗುಬ್ಬಿ ತಾಲೂಕಿನ ಪಿನ್ನೇನಹಳ್ಳಿ ಗ್ರಾಮದಲ್ಲಿ ಗುಂಪು ರಾಸು ವಿಮಾ ಉದ್ಘಾಟನೆ ಕಾರ್ಯಕ್ರಮವನ್ನು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಭಾರತಿ ಶ್ರೀನಿವಾಸ್ ನೆರವೇರಿಸಿ ಮಾತನಾಡಿ, ನಮ್ಮ ತಾಲೂಕು ಜಿಲ್ಲೆಯಲ್ಲಿ 4ನೇ ಸ್ಥಾನದಲ್ಲಿ ಹಾಲಿನ ಉತ್ಪಾದನೆಯಲ್ಲಿದ್ದೇವೆ. ಅದನ್ನು ಮತ್ತಷ್ಟು ಹೆಚ್ಚಿಸಬೇಕು ಹಾಗೂ ಹಸುಗಳಿಗೆ ಹಾಕಿರುವ ವಿಮೆಗೆ ಸಂಬಂಧಪಟ್ಟಂತೆ ಹಾಕಿರುವ ಕಿವಿಯ ಓಲೆಯನ್ನು ಕಳೆಯದಂತೆ ನೋಡಿಕೊಳ್ಳಬೇಕು ಅಂತ ತಿಳಿಸಿದರು. ವಿಮೆ ಕಾರ್ಯಕ್ರಮ ನನಗೆ ಹೊಸದು. ಇವತ್ತು ಪಿನ್ನೇನಹಳ್ಳಿಲೇ ಅಣ್ಣ ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿ ಇಲ್ಲಿಗೆ ಇವತ್ತು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ನಾವೀಗ 70,000 ರೂಪಾಯಿ ಕೊಡ್ತೀವಿ. ಆಗಲೇ ನಿಮಗೆ ಡಾಕ್ಟರ್ ಒಂದಷ್ಟು ಹೇಳಿದ್ದಾರೆ. 70,000 ರೂಪಾಯಿ ನಾವು ರಾಸು ವಿಮೆಯಲ್ಲಿ ಮಾಡ್ತೀವಿ. ಓಲೆ ಇಡೋದು ಕಂಪಲ್ಸರಿ. ನಾನು ಸುಮಾರು ವಿಚಾರಗಳನ್ನ ಮಧ್ಯದಲ್ಲಿ ಏನಾದರೂ ಹಸುಗಳು ಸತ್ತಾಗ ಓಲೆ ನೆನ್ನೆ ಕಳೆದೋಯ್ತು, ರಾತ್ರಿ ಇತ್ತು, ಬೆಳಗ್ಗೆ ಇಲ್ಲ, ಇದೆಲ್ಲ ಅವ್ರು ಕೇಳಲ್ಲ. ಹಾಗಾಗಿ ಓಲೆ ಕಿವಿಲಿರೋದು ಕಂಪಲ್ಸರಿ. ಅದನ್ನು ನೀವು ಕಿವಿಲಿ ಅದು ಇರೋ ಥರ ನೋಡ್ಕೋಬೇಕು. ಅಕಸ್ಮಾತ್ ಏನಾದರೂ ವ್ಯತ್ಯಾಸ ಆದರೂ ತಕ್ಷಣ ಇನ್ಫಾರ್ಮ್ ಮಾಡಿ ಹಾಕ್ಸೋವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲ ಆವಾಗ ಪರದಾಡಿದ್ರೆ ನಾವು ಆ ಸಿಚುವೇಶನ್ ನಾವೇನು ಮಾಡೋಕ್ಕಾಗ್ತಾ ಇರಲ್ಲ. ಈಗ ನಮ್ಮ ತಾಲೂಕಿನಲ್ಲಿ 3,94,000 ಹಾಲು ಬರ್ತಿತ್ತು. ಈಗ 1,24,000 ನಾವು ಹಾಲು ಬರ್ತಾ ಇದ್ದೀವಿ ನಮ್ಮ ತಾಲೂಕು. ಮತ್ತು 4ನೇ ಸ್ಥಾನದಲ್ಲಿದ್ದೀವಿ. ಈ ಜಿಲ್ಲೆಯಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ. ಅದು ಎಷ್ಟು 0.1 ಆ ಥರದಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಎಲ್ಲ ಕಾರ್ಯದರ್ಶಿಗಳು ಮತ್ತು ಎಲ್ಲ ಹಾಲು ಉತ್ಪಾದಕರು ಅವರೆಲ್ಲ ಸ್ವಲ್ಪ ಕ್ವಾಲಿಟಿ ಮೇಲೆ, ಕ್ಲೀನಿನೆಸ್ ಮೇಲೆ ಗಮನ ಕೊಟ್ಟು ನೀಟಾಗಿ ಹಾಲು ಕೊಡೋದ್ರಿಂದ, ಆಮೇಲೆ ಮೊದಲೆಲ್ಲ ನೀರು ಮಿಕ್ಸ್ ಮಾಡೋದು, ಯೂರಿಯಾ ಮಿಕ್ಸ್ ಮಾಡೋದು, ಉಪ್ಪು ಮಿಕ್ಸ್ ಮಾಡೋದು, ಡಿಗ್ರಿ ಬರಲಿ ಅಂತ ಈ ಥರದ್ದೆಲ್ಲ ಏನೋ ಐತಿ. ಎಲ್ಲ AMC ಇರೋದ್ರಿಂದ ಆ ಥರದ್ದೆಲ್ಲ ಏನೂ ಆಗಲ್ಲ. ಹಾಗಾಗಿ ಎಲ್ಲ ತಾಲೂಕಿನ ಎಲ್ಲ ಕಡೆಯೂ ನಾವು AMC ಸಾಫ್ಟ್ವೇರ್ ಹಾಕ್ತಾ ಇದ್ದೀವಿ. ಇನ್ಯಾವುದೋ ಕೆಲವೇ ಒಂದು 27 ಸಂಘಗಳಲ್ಲಿ ಇನ್ನೂ ಬಾಕಿ ಇದ್ದಾವೆ. ಅವುಗಳಿಗೂ ಇನ್ನೊಂದು 2-3 ತಿಂಗಳಲ್ಲಿ AMC ಸಾಫ್ಟ್ವೇರ್ ಹಾಕುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಕೈಗೊಂಡಿದ್ದೀವಿ. ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಭಾಳ ನಮ್ಮ ತಾಲೂಕಿನ ಎಲ್ಲರೂ ಹೈನುಗಾರಿಕೆಯಲ್ಲಿ ಅವ್ರನ್ನ ತೊಡಸ್ಕೊಂಡಿರೋದ್ರಿಂದ ನಮ್ಮ ತಾಲೂಕಲ್ಲಿ ಬಹುಶಃ ಹೆಚ್ಚು ಫೈನಾನ್ಷಿಯಲಿ ನಮ್ಮ ಜನ ಸದೃಢ. ಬೇರೆ ತಾಲೂಕಿಗೆ ಹೋಲಿಸ್ಕೊಂಡ್ರೆ ನಮ್ಮ ತಾಲೂಕಿನ ಜನ ನೀರು ಮತ್ತು ಸಮೃದ್ಧಿಯಾಗಿ ನೀರು, ಹೈನುಗಾರಿಕೆ ಎರಡೂ ಇಲ್ಲಿ ವ್ಯವಸ್ಥಿತವಾಗಿರೋದ್ರಿಂದ ನಮ್ಮ ತಾಲೂಕಿನ ಜನ ಫೈನಾನ್ಷಿಯಲಿ ತುಂಬ ಸಮೃದ್ಧವಾಗಿದ್ದಾರೆ. ಬೇರೆ ತಾಲೂಕಿನ ನಾನು ಹೋಲಿಸ್ಕೊಂಡಾಗ ನಾನು ನೋಡ್ತಾ ಇರ್ತೀವಲ್ಲ ಹೊರಗಡೆ ಹೋದಾಗ, ನಮ್ಮ ತಾಲೂಕಿನ ಜನ ನಾವು ಪುಣ್ಯ ಮಾಡಿದ್ದೆವು, ನಮ್ಮ ತಾಲೂಕಿನ ಜನ ಪುಣ್ಯ ಮಾಡೋರು ಅಂದು ಎಲ್ಲ ಸುಭಿಕ್ಷವಾಗಿದ್ದೀರ. ನಾವು ರಾಸುಗಳ ಸಾವಿನ ಸಂಖ್ಯೆ ನಾವು ತೀರಾ ಕಮ್ಮಿ ಇದ್ದೀವಿ. ಲಾಸ್ಟಲ್ಲಿ ನಾವಿದ್ದೀವಿ. ಬೇರೆ ತಾಲೂಕುಗಳು ಇನ್ನೂ ಮುಂದೆ ಇದ್ದಾರೆ. ನಮ್ಮದು 21,900 ರಾಸುಗಳಲ್ಲಿ ನಮ್ಮದು ಡೆತ್ ರೇಟು ತೀರಾ ಕಮ್ಮಿ ಇದೆ. ನಮ್ಮದು ಅಂತ 2,82,00,000 ನಮಗೆ ರಾಸು ವಿಮೆಯಲ್ಲಿ ನಾವು ಆಗಲೇ ದುಡ್ಡನ್ನು ಕೊಟ್ಟಿರೋವಂಥದ್ದು ನಾವು ಬಂದ ಮೇಲೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಸಾವಿನ ಸಂಖ್ಯೆ ಕಮ್ಮಿ ಇದೆ, ರಾಸುಗಳ ಸಾವಿನ ಸಂಖ್ಯೆ ಕಮ್ಮಿ ಇದೆ. ಅದಕ್ಕೆ ನಾನು ನಮ್ಮ ಸಿಬ್ಬಂದಿಗೆ ಮತ್ತು ನಮ್ಮೆಲ್ಲ ಡಾಕ್ಟರ್ಸ್ಗೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಹಿಂದೆ ಬೇರೆ ಮಾತಾಡುತ್ತೆ. ಈಗ ರಾಸುಗಳು ಸತ್ತರೆ ಮಣ್ಣಲ್ಲಿ ಮುಚ್ಚುತ್ತೀರಲ್ವಾ, ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಅಥವಾ ಒಂದು ನಾಯಿ ಸತ್ತರೆ, ಒಂದು ಮೇಕೆ ಸತ್ತರೆ, ಒಂದು ಕುರಿ ಸತ್ತರೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಅದ್ರ ಬದಲಿಗೆ ಒಂದಷ್ಟು ಈ ಹಳೆಯ ರಾಸಾಯನಿಕ ಪದ್ಧತಿಯನ್ನು ಬಿಟ್ಟು ನಾವೇನು ಮಾಡ್ತೀವಿ, ಸಾವಯವ ವ್ಯವಸ್ಥೆಗಳು ಬೇರೆ ಬೇರೆ ಥರದಲ್ಲಿ ಮಾಡ್ತಾರೆ. ಈ ಸತ್ತಿರೋದನ್ನೆಲ್ಲ ಒಂದಷ್ಟು ದಿವಸ, ಒಂದು 40 ದಿವಸ 30 ದಿವಸ ಕೊಳೆ ಹಾಕಿ ಅದಕ್ಕೆ ಒಂದಷ್ಟು ಮೈಕ್ರೋ ಆರ್ಗನೈಸಮ್ಸ್ನ ಬಿಟ್ಟು ಅಲ್ಲಿ ಅದನ್ನು ಕೊಳಿಸಿ ಆ ನೀರನ್ನು ಗಿಡಗಳಿಗೆ ಹಾಕೋದು, ನಮ್ಮ ತೋಟದ ಗಿಡಗಳಿಗೆ ಹಾಕೋದು, ಮಣ್ಣಿಗೆ ಹಾಕೋದು ಇವೆಲ್ಲ ಮಾಡ್ತಾರೆ. ಅದರಿಂದ ಬೆಳೆಯುತ್ತೆ ನಮ್ಮ ಗಿಡಗಳು. ಅಡಿಕೆ ಗಿಡ ಇರ್ಬೋದು, ತೆಂಗಿನ ಮರ, ಈಗಿನ ಕಂಡ್ಕೊಂಡಿರೋದು ಸಾವಯವ ಕೃಷಿಯಲ್ಲಿ ಪರಿಣಿತರು ಕಂಡ್ಕೊಂಡಿರೋವಂಥದ್ದು. ದಯವಿಟ್ಟು ಆ ಥರ ಏನಾದರೂ ವ್ಯತ್ಯಾಸ ಆಗೋದು ಬೇಡ. ಆದಾಗ ಆ ಥರದ್ದೇನಾದರೂ ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ಸ್ ಕೂಡ ಕೊಡಿಸೋವಂಥ, ಕೃಷಿ ಇಲಾಖೆಯಿಂದ ಕೊಡಿಸೋವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ದಯವಿಟ್ಟು ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ರೈತರು ಇನ್ನೂ ಹೆಚ್ಚಿನದಾಗಿ ಚೆನ್ನಾಗಿ ಬೆಳಿಬೇಕು, ಫೈನಾನ್ಷಿಯಲಿ ಇನ್ನೂ ಸ್ಟ್ರಾಂಗ್ ಆಗಬೇಕು, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನಿಮ್ಮ ಮಕ್ಕಳು ಒಳ್ಳೊಳ್ಳೆ ಕಾಲೇಜಲ್ಲಿ, ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಬೇಕು, ಒಳ್ಳೊಳ್ಳೆ ಪದವಿಗಳನ್ನ ತಗೋಬೇಕು. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ PT ದಯಾನಂದ್, ಮುಖಂಡರಾದ ಗುರು ರೇಣುಕಾರಾಧ್ಯ, ಸಣ್ಣ ರಂಗಯ್ಯ ಸೇರಿದಂತೆ ಎಲ್ಲ ನಿರ್ದೇಶಕರು ಹಾಗೂ ಹಲವು ಮುಖಂಡರು, ಒಕ್ಕೂಟದ ಶಂಕರ್ನಾಗ್ ಸೇರಿದಂತೆ ಇತರರು ಹಾಜರಿದ್ದರು. A1 TV News.
ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.